सुमन जविंद्र कावजोरी सुमन जविंद्र कावजोरी असुर वीरी कावजोरी असुर वीरी सुमन जविंद्र कावजोरी चंद्र जी तेरेगियंदलोळ अभयवाणी चंद्र जी तेरेगी अंदलोळ अभयवाणी अंदियुत्तमा सुंदरी रूपनी चंद्रशेखरगे अंदियुत्तमा अभयवाणी सुंदरी रूपनी सुमन जविंद्र कावजोरी सुमन जविंद्र कावजोरी असुर वीरी ಹೇಗಾಯಿತು ಈ ರೂಪ ಹೇಗಾಯಿತು ಅಂತ ಕೇಳಿದ್ರು ಗೊತ್ತಾಗ್ಲಿಲ್ವಾ ಸಾರ್ಥಕ ಆಯ್ತು ನಾನು ವೇಷ ಮಾಡಿದ್ದಕ್ಕೆ ಹೌದು ಇದು ನಾರಾಯಣ ಇದೇ ನಾರಾಯಣ ಹೌದಪ್ಪ ಈ ರೂಪವನ್ನು ಬದಲಾಯಿಸಿದ್ದೇನೆ ಯಾಕೆ ಬೇಕಾಗಿ ದುರುಳನಾದಂತಹ ಭಸ್ಮಾಸುರನಿಗೆ ಬೇಕಾಗಿ ಅವನನ್ನು ವಧಿಸಬೇಕೆನ್ನುವಂತಹ ಉದ್ದೇಶದಿಂದ ನಾರಾಯಣನಾದಂತಹ ನಾನು ಮೋಹಿನಿಯ ರೂಪವನ್ನು ತಾಳಿದ್ದೇನೆ ಹಿಂದೀಗ ನನ್ನ ಭಾವವನ್ನು ದೂರಿದ್ದನಲ್ಲ ಕಷ್ಟ ಬಂದಿದೆ ಎನ್ನುವ ಹಾಗೆ ಆ ಭಾವನ ಸಂಕಷ್ಟವನ್ನೆಲ್ಲ ಕೇಳಿಕೊಂಡಾದ ಮೇಲೆ ದುರುಳನಾದಂತಹ ಭಸ್ಮಾಸುರನ್ನು ವಧಿಸುವುದು ಹೇಗೆ ಎನ್ನುವ ಹಾಗೆ ಮನಸ್ಸಲ್ಲಿ ತರ್ಕಿಸಿಕೊಂಡಾಗ ಅವನದ್ದಾದಂತಹ ದೌರ್ಬಲ್ಯ ಹೆಣ್ಣು ಎನ್ನುವಂತಹ ಆ ದೌರ್ಬಲ್ಯ ಪಿತ್ತವಾಗಿ ಅಡರಿದೆ ಅಂತಹ ಭಸ್ಮಾಸುರನ್ನು ವಧೆಗೊಳಿಸುವುದಕ್ಕೆ ಬೇಕಾಗಿ ಈ ಸುಂದರ ಮೋಹಿನಿ ರೂಪವನ್ನು ತಾಳಿದ್ದೇನೆ ಹಾಗಾಗಿ ಅವನ ಕಣ್ಣ ಮುಂಭಾಗದಲ್ಲಿ ನಾನು ಹೋಗಿ ನಿಲ್ಲಬೇಕು ಎನ್ನುವಂತಹ ಉದ್ದೇಶದಿಂದ ಮೋಹಿನಿ ರೂಪವನ್ನ ಅಂತೂ ಅವನ ಕಣ್ಣ ಮುಂಭಾಗದಲ್ಲಿ ನಿಲ್ಲುವುದು ಸರಿ ಹಾಗಾದ್ರೆ ನೀವೆಲ್ಲ ಹೊಗಳುವುದು ಹೇಗೆ ಬಂಧನ ಸುರವೈರಿ ಎನ್ನುವ ಹಾಗೆ ಏನು ಅಸುರ ಕುಲದ ಮೇಲೆ ನನಗೆ ವೈರತ್ವವೋ ಖಂಡಿತವಾಗಿಯೂ ಇಲ್ಲ ಅಸುರ ಕುಲದಲ್ಲಿ ಹುಟ್ಟಿ ಯಾರು ಸಚ್ಚಾರಿತ್ರವಂತರಾಗಿ ಬಾಳುತ್ತಾರೋ ಅಂಥವರೆಲ್ಲರನ್ನೂ ಕೂಡ ಉದ್ಧರಿಸುವವರು ನಾನು ಆದರೆ ಅಸುರ ಕುಲದಲ್ಲಿಯೇ ಹುಟ್ಟಿ ಯಾರು ಆಸುರಿ ಪ್ರವೃತ್ತಿಯನ್ನು ವೈಗೂಡಿಸಿಕೊಳ್ಳುತ್ತಾರೋ ಅಂಥವರ ಬಗ್ಗೆ ಮಾತ್ರ ನನಗೆ ವಿರೋಧವಷ್ಟು ಪ್ರಸ್ತುತ ಭಸ್ಮಾಸುರ ಆಸುರಿ ಪ್ರವೃತ್ತಿಯಿಂದ ಮೆರೆಯುತ್ತಿದ್ದಾನೆ ಅಂತವನನ್ನು ಹನನಗೊಳಿಸುವುದಕ್ಕೆ ಬೇಕಾಗಿ ಈ ಮೋಹಿನಿಯ ರೂಪವನ್ನು ತಾಳಿದ್ದೇನೆ ಸರಿ ಸರಿ ನಾನೀಗ ಹೋಗುವುದೇನೋ ಸರಿ ಆದ್ರೆ ಹೋದ ಮೇಲೆ ಅನುಮಾನ ಹುಟ್ಟಬಾರದು ಇದು ಹೆಣ್ಣಿನ ವೇಷವ ಎನ್ನುವ ಹಾಗೆ ಅದಕ್ಕೆ ಬೇಕಾಗಿ ಹೋಗುವಂತಹ ನಾನು ಆ ಬಗೆಯನ್ನು ಕಂಡುಕೊಂಡಿದ್ದೇನೆ ಹೇಗೆ ಗೊತ್ತೇ ಕಣ್ಣಿನ ಓರಿ ಓಡದೆ ಕಾದಿಯ ಬೀರುದ ಇರೋ ನಗಿಯ 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 ನಗಿಯ
ಓರಿ ನೋಟದ ಕಾಂತಿಯ ಕಿರುನಗೆಯ ಕಾಂತಿಯ ಕಿರುನಗೆಯ ಕಣ್ಣಿನ ಓರಿ ನೋಡ ಕಾಂತಿಯ ಇರುನಗೆ ಕಣ್ಣಿನ ಓರಿ ನೋಡ ಕಾಂತಿಯ ಬಡವಳು ಬಡುತ್ತದೆ ರಾಜ ಬಡವಳು ಬಡುವುದ ಬಡವಳು ಬಡುವುದ ಬಡವಳು ಬಡುವುದ 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 ಬಡ ರಾಜ ನಡೆದರೆ ಕಂಡಾದಳಿಗೆ ಸಂತೋಷದಿರು ಗುಡು ರಾಜ ನಡೆದರೆ 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 ಕಂಡ ಬಡಿಗ ಸಂತೋಷರಿ ಬಡಿಗ ಸಂತೋಷರಿ ಬಡಿಗ ಸಂತೋಷರಿ ನಡೆದರೆ ಕಣ್ಣಿನೋ ಊರಿ ನೋಟದ ಕಾಂತಿಯ ಕಣ್ಣಿನ ಊರಿ ನೋಟದ ಕಾಂತಿಯ ಇರುತ್ತ ಇರುನಗಿಯ ಇರುನಗಿಯ
ನನ್ನ ಸಂಸಾರಕ್ಕೆ ಕಷ್ಟ ಬಂದಿದೆ, ನನ್ನ ಲೋಕಕ್ಕೆ ಕಷ್ಟ ಬಂದಿದೆ. ನಾರಾಯಣ ಸಂಸಾರ ಅಂದ್ರೆ ಯಾವುದು? ಸಿರಿಯು ಕುಲಸತಿಯು, ಸುತ್ತಲೂ ಕಮಲಜನು, ಹಿರಿಯ ಸೊಸೆ ಶಾರದೆ, ಮಾಯೆಯ ದಾಸಿ, ಮಂದಿರವೇ ಅಜಾಂಡ. ಇದು ನನ್ನ ಸಂಸಾರ. ಈ ಸಂಸಾರದಲ್ಲಿ ಯಾರೊಬ್ಬರಿಗೂ ಕಷ್ಟ ಬಂದರೂ ಕೂಡ ನನಗೆ ಕಷ್ಟ ಬಂದ ಹಾಗೆ ಪರಿಹರಿಸಿಕೊಡುತ್ತೇನೆ ಭಾವಯ್ಯ ಎನ್ನುವ ಹಾಗೆ ಹೇಳಿದೆ. ಈ ರೂಪವನ್ನು ತಾಳಿದೆ, ಹೆಣ್ಣಿನ ರೂಪವನ್ನು ತಾಳಿದೆ ಸಾಕೆ. ನಡೆ ನುಡಿ ಎಲ್ಲವೂ ಹೆಣ್ಣಿನ ಹಾಗೆ ಇರಬೇಕಾಗುತ್ತದೆ. ಹಾಗಾಗಿ ಹೋಗುವಂತಹ ಆ ನಡೆಯನ್ನು ನಾನು ಬದಲಾಯಿಸಿಕೊಂಡಿದ್ದೇನೆ. ಬೀರುತ್ತಾ ಕಿರು ನಗೆಯ ಒಂದು ನಗೆಯನ್ನು ಬೀರಿದ್ರೆ ಸಾಕು. ಖಂಡಿತವಾಗಿ ಆ ನಗೆಗೆ ಸೋತು, ಆ ನಗುವಿಗೆ ಸೋತು ಆ ದುರುಳ ಮರುಳಾಗುತ್ತಾನೆ. ಮಾತ್ರವಲ್ಲ, ಹುಡುಗಿಯಾಗಲಿ ತೊಡುಗಿಯಾಗಲಿ ಒಪ್ಪುವಂತಹ ಸೀರೆ, ಅದಕ್ಕೊಪ್ಪಂತಹ ಕುಪ್ಪಸ, ಆಮೇಲೆ ಜಡೆಯನ್ನು ಹಿಡಿದಿದ್ದೇನೆ, ಆಮೇಲೆ ಮುಂದಲೆ ಹಿಂದಲೆ ಜಡೆಬೀರೆ, ಹೀಗೊಂದು ಕೊಪ್ಪು, ಆಮೇಲೆ ಬೇಕಾದಂತಹ ಶೃಂಗಾರವನ್ನೆಲ್ಲವನ್ನು ಮಾಡಿಕೊಂಡಾಗಿದೆ. ಈಗ ಹೋಗುವುದು ಹೇಗೆ ಹೋಗುವುದು? ಹೆಣ್ಣು ಮಕ್ಕಳಿಗೆ ಹೂ ಅಂದ್ರೆ ಪಂಚಪ್ರಾಣ ಅಂತ ಹೇಳ್ತಾರೆ. ಒಂದು ಹೂವು ಗಿಡದಲ್ಲಿ ಇದ್ರೆ ಆ ಹೂ ಇರಬಾರದು ಆ ಕ್ಷಣದಲ್ಲಿ, ಅದನ್ನು ತೆಗೆದು ಮುಡಿದು ಏರಿಸಬೇಕೆನ್ನುವ ಹಾಗೆ, ಹೊರಗೆ ಮುಡಿಯಬೇಕೆನ್ನುವಂತಹ ಆಸೆ ಹೆಣ್ಣು ಮಕ್ಕಳಿಗೆ ಹುಟ್ಟುವುದು ಸಹಜ. ಹಾಗಾದ್ರೆ ಅದೇ ಶಕ್ತಿಯನ್ನು ಆಗಿರಿಸಿಕೊಂಡು ಕಾಣುತ್ತಿರುವಂತಹ ಸುಮಗಳನ್ನು ಕೊಯ್ಯುತ್ತಾ ಕೊಯ್ಯುತ್ತಾ ದುರುಳನಾದಂತಹ ಭಸ್ಮಾಸುರನ ಮುಂದೆ ಸಾಗುತ್ತೇವೆ. ತರುಣಿ ಮಣಿಯೋ ಕಳೀಜೆ ಕಾಣುತ್ತೆ ಗಿರಿಜಾತಿಗೆ ಮಿಗಿಲೆನುತ್ತ ಪರಿ ಪರಿ ಬಣ್ಣಿಸುತ್ತ ಗಮಿಗೊಳ್ಳುತ್ತ ಎಂದರು ನಾರಿ ವೈಯಾರಿ ನಾರಿ ವೈಯಾರಿ ನಾರಿ ವೈಯಾರಿ 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 Yeah.
ಲೋಕದಲ್ಲಿದ್ದೇನೋ ಅಲ್ಲ ಇನ್ನೊಂದು ಲೋಕದಲ್ಲಿದ್ದೇನೋ, ಸ್ವಪ್ನ ಲೋಕದಲ್ಲಿದ್ದೇನೋ ಜಾಗೃತಾವಸ್ಥೆಯಲ್ಲಿದ್ದೇನೋ ನನಗೊಂದು ಅರ್ಥವಾಗುತ್ತಾ ಇಲ್ಲ. ಜಾಗೃತಾವಸ್ಥೆಯಲ್ಲಿ ಇದ್ದೆ, ಎಂತಹ ಸೌಂದರ್ಯ ರಾಶಿ ನನ್ನ ಕಣ್ಣ ಮುಂದೆ. ಆಹಾ, ನೋಡಬಾರದೆ, ಹಾಲಿನಲ್ಲಿ ಬಿಂದವಳು, ಬೆಳದಿಂಗಳ ಪಾಲೆಯೋ ಅಲ್ಲ ಹುಣ್ಣಿಮೆಗೆ ಹುಟ್ಟಿದವಳು, ನನಗೊಂದು ಅರ್ಥವಾಗುತ್ತಾ ಇಲ್ಲ. ನನ್ನಷ್ಟಕ್ಕೆ ನಾನು ಯೋಚಿಸುವುದು, ನನ್ನಂತ ಒಬ್ಬ ಹುಚ್ಚ ಈ ಪ್ರಪಂಚದಲ್ಲಿ ಬೇರೆ ಇರುವುದಕ್ಕೆ ಸಾಧ್ಯವೇ? ಆ ಮುದುಕಿ ಪರಮೇಶ್ವರನ ಹೆಂಡತಿ, ಹಲವು ಮಕ್ಕಳ ತಾಯಿ, ಅವಳನ್ನು ನೋಡಿಯೂ ನಾನು ಮನಸ್ಸು ಮಾಡಿಬಿಟ್ಟನಲ್ಲ. ಅವಳನ್ನು ದರನೆ ಎಳೆದುಕೊಂಡು ಬಂದು ಇವಳ ಪಾದ ಮೂಲದಲ್ಲಿ ಬಂಧಿಸಬೇಕು. ಅಂತಹ ಸೌಂದರ್ಯ ರಾಶಿ, ಕುಟಿಲ ಚಂಚಲ ಕಠಿಣ ಕೃಷ ಮಾಂದ್ಯ, ಹೆಣ್ಣು ಮಕ್ಕಳ ಪಂಚ ಅಂಗಗಳು ಪರಿಪೂರ್ಣವಾಗಿರಬೇಕು. ಪರಿಪೂರ್ಣ ಸುಂದರಿ ಅನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಹೇಗಾದರೂ ಮಾಡಿ ಇವಳನ್ನು ನನ್ನವಳನ್ನಾಗಿಸಿಕೊಳ್ಬೇಕು. ಮಾತನಾಡಿ ನಮಗೆ ಅಭ್ಯಾಸ ಇಲ್ಲ, ಆದರೂ ಹೇಳುವುದನ್ನು ಕೇಳಿದ್ದೇನೆ. ಎಂಥವರನ್ನೂ ಸ್ವಾಧೀನ ಮಾಡಿಕೊಳ್ಳಬಹುದು, ವಶೀಲಿ ಮಾಡಿಕೊಳ್ಳಬಹುದು. ಹೇಗೆ? ಹೊಗಳಿಕೆಗೆ ಮಾರು ಹೋಗದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಎಂಥ ಮಹಾತ್ಮರೇ ಆಗಲಿ, ನಾವು ಹೊಗಳಿದೆವು ಎಂದಾದರೆ ಅವರು ಖಂಡಿತವಾಗಿಯೂ ಅಡಿ ಬೀಳುವುದಕ್ಕೆ ಸಾಧ್ಯ. ಹಾಗಿದ್ರೆ ಗೊತ್ತಿಲ್ಲ ನಿಮಗೆ, ಒಂದು ಸಾಧಾರಣ ಒಂದು 40 ವರ್ಷ ಪ್ರಾಯದ ಮಧ್ಯ ವಯಸ್ಸಿನ ನಾರಿ ಮಣಿಯವರು ಸಿಕ್ಕಿದ್ರು ಅಂತ ಇಟ್ಟುಕೊಳ್ಳೋಣ, ಅವಳನ್ನು ಸ್ವಾಧೀನ ಮಾಡುವುದು ಹೇಗೆ? ನಿನಗೆ 40 ಆಯ್ತಾ? ನಿನ್ನನ್ನು ಕಂಡ 16ರ ಹಾಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಅವಳ ಪರಿಸ್ಥಿತಿ ಹೇಗಿರಬಹುದು? ಇನ್ನು ಕೆಲವು ಹೆಣ್ಣು ಮಕ್ಕಳಿದ್ದಾರೆ ಕಪ್ಪು ಮೈ ಬಣ್ಣದವರು, ಅವರನ್ನು ಅಷ್ಟೇ, ನೀನು ಕಪ್ಪಾದರೂ ಎಷ್ಟು ಲಕ್ಷಣ ಐತಿ ಮಾರೆ ಐತಿ ಅಂತ ಹೇಳಿದ್ರೆ ಆ ಕಪ್ಪಗಿನ ಹೆಣ್ಣು ಬಿಡಿಸಿಕೊಳ್ಳುವುದಕ್ಕೆ ಸಾಧ್ಯ. ಹೊಗಳೆ ಮಾತನಾಡಬೇಕು. ನಾರಿ, ಬರೇ ನಾರಿಯ ಇವಳು. ನಾರಿ ಹೇಳಿದ್ರೆ ಖಂಡಿತ ಕೊರತೆ ಅದೀತು. ವೈಯಾರಿ ಅದು ನೋಡ್ತೇನೆ. ಮೊದಲಾಗಿ ಒಂದು ಕೆಲವು ಸಂಖ್ಯೆಗಳನ್ನು ಮಾಡಿಬಿಡ್ತೇನೆ. ಆ ಕಡೆಯಿಂದ ಮನಸ್ಸುಂಟು ಅಂತ ನೋಡ್ಬೇಕಲ್ಲ. ಸ್ವಲ್ಪ ಜಲದೋಷ ಉಂಟು ಅವಳಿಗೆ. ರೊಟ್ಟಿ ತಟ್ಟಿ ಅಭ್ಯಾಸ ಉಂಟು ಅವಳಿಗೆ. ಈಚಬೇಡ, ನೀನು ಗೀಚುವುದು ನೆಲವನ್ನಲ್ಲ, ನನ್ನ ಎದೆಯನ್ನೇ ಗೀಚಿದಂತ ಅನುಭವ ನನಗಾಗ್ತಾ ಉಂಟು. ಹಾಗಿದ್ರೆ ವೈಯಾರಿ ಎನ್ನುವ ಹಾಗೆ ಕರೆಯೋಣ. ಓ ಮಾರಿ, ಓ ವೈಯಾರಿ, ಕಿವಿ ಕೇಳಿಸುವುದಿಲ್ಲ. ಹೇಳಗಿಚ್ಚಗ ಬ್ರಹ್ಮದೇವ ಎಲ್ಲವನ್ನು ಕೊಟ್ಟಿದ್ದಾನೆ ಇವಳಿಗೆ, ಆದರೆ ಕಿವಿ ಮಾತ್ರ ಕೇಳಿಸುತ್ತಾ ಇಲ್ಲ. ಆದರೆ ಒಂದು ಸಮಾಧಾನ, ಕಣ್ಣು ಕಾಣಿಸ್ತದಲ್ಲ. ಇದಕ್ಕೆ ಯಾವುದು ಅರ್ಥ ಆಗುವುದಿಲ್ಲ. ಬಾಯಿ ಬರುವುದಿಲ್ಲ, ಕಿವಿಗೆ ಮತ್ತು ಬಾಯಿಗೆ ಸಂಬಂಧ ಉಂಟು. ಕಿವಿ ಕೇಳುವುದಿಲ್ಲ ಅಂತಾದ್ರೆ ಬಾಯಿ ಬರುವುದಿಲ್ಲ. ಇದು ಬೆಪ್ಪೆ ಬೇರ್ತು ನನಗೆ ಈಗ ಅರ್ಥ ಆಯ್ತು. ಹಾಗಿದ್ರೆ ಕಣ್ಣು ಕಾಣಿಸ್ತದೆ, ಕಣ್ಣು ಕಾಣಿಸದೆ ಈ ಕಾಡಿಗೆ ಬರುವುದಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಅಭಿನಯದ ಮೂಲಕ ನಮ್ಮ ಪ್ರೇಮ ನಿವೇದನೆಯನ್ನು ನಾನು ಮಾಡಿಕೊಡ್ತೇನೆ. ಮೊದಲಾಗಿ ಒಂದು ಚುಂಬನವನ್ನು ನಾನು ಹಾರಿಸಿ ಬಿಡ್ತೇನೆ, ಗಾಳಿಯಲ್ಲಿ ಹಾರಿಸಿ ಬಿಡ್ತೇನೆ. ಇದಕ್ಕೆ ಅರ್ಥವೇ ಆಗುವುದಿಲ್ಲ, ಯಾವುದೂ ಅರ್ಥ ಆಗುವುದಿಲ್ಲ. ಇದು ನಮ್ಮ ಪ್ರಣಯದ ಸಂಕೇತ. ಇದನ್ನೊಂದು ಹಾರಿಸಿ ಬಿಡ್ತೇನೆ. ದೇವರಿಗೆ ಸಾವಿರ ನಮಸ್ಕಾರ. ನಾನು ಬಾಯಿ ಬರುವುದಿಲ್ಲ ಅಂತ ಎಣಿಸಿದ್ದು, ನಿಮಗೆ ಬಾಯಿ ಬರ್ತದೆ, ಕಣ್ಣು ಕಾಣಿಸ್ತದೆ, ಕಿವಿಯು ಕೇಳಿಸ್ತದೆ. ನನಗೆ ಬಾಯಿ ಬರುವುದಿಲ್ಲ ಅಂತ ಯಾರು ಹೇಳಿದ್ದು? ನೀನಾಗ ಅಭಿನಯ ಮಾಡಿದ್ದೀಗ. ಹಾಗೆಲ್ಲ ಮಾತಾಡ್ಲಿಕ್ಕೆ ಆಗುತ್ತದ? ಏನು ಅತಿಶಯವಾದಂತಹ ಪ್ರಪಂಚದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳಿರಬಹುದು, ಪ್ರತಿಯೊಬ್ಬರಲ್ಲಿ ಒಂದೊಂದು ಕೊರತೆ ಇರ್ತದೆ. ಹೌದು. ಆದರೆ ನಿನ್ನಲ್ಲಿ ಎಲ್ಲಿನ 7 ಭಾಗದ ಒಂದರಷ್ಟು ಕೂಡ ಹೊರತು ನಿನಗೆ ಕಾಣಿಸುತ್ತಾ ಇಲ್ಲ. ಸರಿ. ಆದ ಕಾರಣ ನಿನ್ನ ಕಡೆಗೆ ನಾನು ಆಕರ್ಷಿತನಾದೆ, ನಿನ್ನ ಸನಿಹಕ್ಕೆ ಬಂದಿದ್ದೇನೆ. ಯಾಕೆ? ಹೇಳ್ತಾ ಇದ್ದೇನೆ. ಏನು? ನೀನು ಯಾರು, ಎಲ್ಲಿಯವಳು, ಯಾಕಾಗಿ ಇಲ್ಲಿ ಬಂದೆ, ನಿನ್ನ ಹೆಸರೇನು, ನಿನ್ನ ತಂದೆ ತಾಯಿಗಳು ಯಾರು, ಊರಲ್ಲಿ ಸಕಲ ವೃತ್ತಾಂತಗಳನ್ನು ಹೇಳಬಹುದಾ? ಈಗ ನನ್ನ ಪರಿಚಯ ಬೇಕು, ಅದಕ್ಕೆ ಮಾತಾಡೋದು. ನಿಜ. ಹಾಗೆಲ್ಲ ಎಲ್ಲರಲ್ಲಿ ಪರಿಚಯವನ್ನು ಹೇಳಿಕೊಳ್ಳಿಕ್ಕೆ ಆಗುದಿಲ್ಲ. ಯಾಕೆ ಆಗುವುದಿಲ್ಲ? ನಿಮ್ಮ ಪರಿಚಯ ನಮಗಾಗಬೇಕು. ಅದಕ್ಕೆ ಅವರ ಪರಿಚಯ ಏನು ಅಂತ ಗೊತ್ತಾದ್ರೆ ಹೇಳಬಹುದು. ಯಾರು ಈಗ
ಹೇಳು. ಪರಿಚಯ ಬೇಕು ಎನ್ನುವ ಹಾಗೆ ಹೇಳ್ತಾ ಇದ್ದೀಯ. ನಿಜ. ಆಗ ಹೆಣ್ಣಾದವಳು ತನ್ನ ಪರಿಚಯವನ್ನು ಎಲ್ಲರಲ್ಲಿ ಹೇಳಿಕೊಳ್ಳುವುದಿಲ್ಲ. ಹೇಳಲೇಬಾರದು. ಅಪರಿಚಿತರಲ್ಲೂ ಹೇಳಿಕೊಳ್ಳಲೇಬಾರದು. ನಿನ್ನಲ್ಲಿ ಹೇಳಿಕೊಳ್ಳಬಹುದು. ಯಾಕೆ? ನೀನೊಬ್ಬ ಸಭ್ಯನಾಗಿ ಕಾಣ್ತಾ ಇದ್ದೀಯ. ಅಲ್ಲ ಸಭ್ಯ. ಅದೇನು ನಿನಗೆ ಸಭ್ಯ ಎನ್ನುವ ಶಬ್ದ ಹೇಳುವಾಗ ನಿನಗೆ ಗಂಟಲು ಹಿಡಿಯುವುದಿಲ್ಲ. ಹೌದು, ಗಂಟಲು ಕೆರೆತ ಒಳ್ಳೆ ಅಪ್ಪಮ್ಮನಿಗೆ ಹುಟ್ಟಿದವನಿದ್ದೆ. ಮತ್ತೆ ನಾವೆಲ್ಲ ಕೆಟ್ಟಪ್ಪ ಮನೆಗೆ ಹುಟ್ಟಿದವಲ್ಲ. ನಾನು ನನ್ನ ವಿಷಯ ಹೇಳಿ, ನಾವು ನಮ್ಮ ವಿಷಯವನ್ನು ಹೇಳಿ ನಿನ್ನದನ್ನು ನೀನು ಹೇಳಿ ಆಗಿತ್ತು. ಸರಿ. ನಿನ್ನಲ್ಲಿ ಪರಿಚಯವನ್ನು ಹೇಳಿಕೊಳ್ಳಬಹುದು ಎನ್ನುವಾಗ ನನಗೂ ಅನ್ನಿಸುತ್ತಾ ಇದೆ. ಹೇಳಬಹುದಪ್ಪ, ಆದ್ರೆ ಪರಿಚಯ ನೋಡುವಾಗ ಗೊತ್ತಾಗುದಿಲ್ಲ. ಹೌದು, ಎಂತ ಸಂಸ್ಕಾರವಂತನ. ಹೌದಪ್ಪ. ಇದು ಪರಿಚಯವನ್ನು ಹೇಳಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನೀನು ಯಾರು ಅಂತ ಆಗ್ಬೇಕು. ನಿನ್ನ ಊರು ಯಾವುದು, ನಿನ್ನ ಹೆಸರೇನು, ನೀನು ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು, ಇವನ್ನೆಲ್ಲ ಸವಿಸ್ತಾರವಾಗಿ ಹೇಳಿದ್ರೆ ನನ್ನ ಪರಿಚಯವನ್ನು ನಾನು ನಿನ್ನಲ್ಲಿ ಹೇಳಿಕೊಳ್ಳಬಹುದು. ಪರಿಚಯವನ್ನು ಕೇಳಿದಂತ ಪುರುಷನ ಪರಿಚಯ ಇದ್ದರೆ ಮಾತ್ರ ಹೇಳುವುದು. ಹೌದು, ಒಳ್ಳೆ ಲಕ್ಷಣ. ಹಾಗಿದ್ರೆ ನನ್ನ ಪರಿಚಯ ನಿನಗೆ ಸಿಗಲಿಲ್ಲ. ಹೇಗೆ ಅರ್ಥ ಮಾಡಿಕೊಂಡೆ? 9 ದಿವಸ ಬೇಕಾಗ್ತದೆ ಇಲ್ಲಿ. ಹುಲಿಯ ಹಾಗೆ ಕುಣಿದೆ, ಅದರಿಂದ ಹುಲಿ ವೇಷ ಮಾಡಿದ್ದು. ಹಾಗಲ್ವೋ? ಪೌರುಷವ ಪ್ರತೀಕಗಳು ಯಾವುದು? ಯಾವುದು? ಹುಲಿಯಾಗಲಿ ಸಿಂಹವಾಗಲಿ ಅದನ್ನು ಸೂಚಿಸಿದ್ದು ನಾನು ಒಂದು ಸಣ್ಣ ಮಟ್ಟಿನ ಹುಲಿ ಎನ್ನುವ ಹಾಗೆ. ಹಾಗೆ ಹುಲಿ ವೇಷ ಹಾಕುವರು ಏನೂ ಅಲ್ಲ, ನಾನು ಓರ್ವ ಸಮರ್ಥನಿದ್ದೇನೆ ಯಾವುದಕ್ಕೆ ಎನ್ನುವುದನ್ನು ಆ ರೀತಿಯಾಗಿ ನಾನು ಸೂಚಿಸಿದೆ. ನನ್ನ ವಿಚಾರ ನಿನಗೆ ತಿಳಿದಿಲ್ಲ. ನನಗೆ ತಿಳಿಲಿಲ್ಲ. ಕೈಲಾಸಗಳಿದೆಯೋ? ನಾನು ನಿನ್ನ ಪರಿಚಯವನ್ನು ಕೇಳಿದ್ರೆ ನೀನು ಕೈಲಾಸ ಗೊತ್ತಿಲ್ಲ ಅಂತ ಕೇಳು. ಈಗ ನೀನು ನಗುದಿ ಆಗ್ತೀನಿ. ಅಲ್ಲ, ಮತ್ತೆ ನಿನ್ನ ಪರಿಚಯ ಹೇಳಿದ್ರೆ ನಿನ್ನ ಪರಿಚಯವನ್ನು ಹೇಳ್ಬೇಕು. ಕೈಲಾಸ ಬಗ್ಗೆ ನಮಗೆ ಗೊತ್ತಿಲ್ವಾ? ಅದು ಕೈಲಾಸದ ಗೊತ್ತುಂಟು, ಮಂಜುನಾಥನ ಗೊತ್ತುಂಟು. ಅದು ಪೀಠಿಕೆ. ಪೀಠಿಕೆ ಅಲ್ಲಿಂದ ಹೌದು. ನಮ್ಮದು ಪೀಠಿಕೆ ಮಾತ್ರ ದೊಡ್ಡದು. ಹೌದು, ಕತೆ ಸಣ್ಣದ ಪೀಠಿಗೆ ತಾರಂಗ. ಸರಿ. ಕೈಲಾಸದ ರಸ ಯಾರು? ಕೈಲಾಸದ ಒಡೆಯ ಶಿವ ಪ್ರಭು ಪರಮೇಶ್ವರ. ದಿನಕ್ಕೆ 3 ಆವರ್ತಿ ಚಿತಾಭಸ್ಮವನ್ನು ಧರಿಸುವ. ಒಂದು ದಿನ ಧರಿಸುವಾಗ ಹರಳೊಂದು ಸಿಕ್ಕಿತು. ಹೌದೇ? ಹೌದು. ಅದನ್ನು ಕೈಲಾಸ ಪರ್ವತದ ಕೆಳಗೆ ಬಿಸಾಡಿದ. ಓಹೋ, ಅಲ್ಲಿ ಹುಟ್ಟಿಕೊಂಡ. ನೀನು ನಗುವುದು ನೋಡುವುದಕ್ಕಿಂತಲೂ ಕೇಳುವುದಕ್ಕೆ ಅಂತ. ಆ ಶಬ್ದ ಉಂಟಲ್ಲ, ಹೇಗೆ ಅದು? ಇದು ಗಿಡಗಳಿಗೆ ಔಷಧಿ ಸಿಂಪಡಿಸಿದ್ದಾರೆ. ಇದು ಕಸವ ಏನು? ಈ ಕಸದಲ್ಲಿ ರಸ ಉಂಟು ಎನ್ನುವುದು ಆಮೇಲೆ ನಿನಗೆ ಅರ್ಥ ಆಗಿದೆ. ಅದು ಹೇಗೆ? ಕಸದಲ್ಲಿ ಹುಟ್ಟಿದವ ನೀನು ಯಾರು? ನನಗೆ ನಾಮಕರಣವನ್ನು ಮಾಡಿದ. ಭಸ್ಮದಿಂದ ಹುಟ್ಟಿಕೊಂಡ ಕಾರಣ ಭಸ್ಮಾಸುರವ ನಾವೇ. ಸತ್ತೇ ಹೋಗಿ ನಿನ್ನನ್ನು ಕಂಡ ಮೇಲೆ ಬದುಕಬೇಕು ಎನ್ನುವಂತ ಆಕಾಂಕ್ಷೆ ನನಗೆ ಹುಟ್ಟಿದೆ. ಹಾಗಲ್ಲ, ನನ್ನ ಬುದ್ಧಿಗೆ ನಾನು ಬೈಕೊಟ್ಟದ್ದು. ನಿನಗೆ ಅರ್ಥ ಆಗಲಿಲ್ಲ ಎನ್ನುವ ಹಾಗೆ. ಭಸ್ಮಾಸುರ ಹೆಸರು ಕೇಳಿದ್ದೇನೆ, ಮುಖತ ನೋಡಿದ್ದು ಇವತ್ತೇ ನಾನು. ನಾವೇ ಭಸ್ಮಾಸುರ. ನಿನ್ನನ್ನೇ ನೋಡ್ಬೇಕಂತ ನಾನು ಬಂದದ್ದು ಇವತ್ತು. ಹೌದು ಹೌದು. ಪರಮೇಶ್ವರನ ಸುಕುಮಾರನಿಗೆ. ಪರಮೇಶ್ವರಿಗೆ ಒಬ್ಬ ಸುಕುಮಾರನಿದ್ದಾರಂತೆ, ಹೊಸದಾಗಿ ಹುಟ್ಟಿಕೊಂಡದಂತೆ. ಅವನು ನೋಡ್ಬೇಕಂತಿದ್ರೆ ಗಣಪರ ತಮ್ಮನಿದ್ದೆ. ಪರಿಚಯ ಆಯ್ತಲ್ಲ? ಪರಿಚಯ ಆಯ್ತು. ಅದನ್ನೇ ನಾನು ಮೊದಲಾಗಿ ಹೇಳಿದ್ದು. ಏನು? ಒಳ್ಳೆ ಅಪ್ಪಮ್ಮನಿಗೆ ಹುಟ್ಟಿದವ ಅಂತ. ಹಾಗೆ ನೀನು ಯಾರು? ನಿನ್ನ ಪರಿಚಯ. ನನ್ನ ಪರಿಚಯ ಬೇಕಾ? ಹೌದು. ಹೇಳಲೇಬೇಕಾ? ಏನು ಅಂತ ಹೇಳಿದಲ್ಲಿ ನಾನು ಅತಿಗುಣದಲ್ಲಿ ಪುಟ್ಟಿ ಗದಿಯೇ ಕಾಣದೆ ಬಂದೆ, ಗತಿಯ ಕಾಣದೆ
ಪತಿಯ ಪದವಿ ಬಂದೆ ತೊಳೆದು ಬರುವುದು ವಿಪಿನದಿ ನಾನೆಲೆಸಿಗೆನು ವಿಪಿನದಿ ನೆಲೆಸಿಗೆನು ಪತಿ ಕುಲದಲ್ಲಿ ಗತಿಯ ಕಾಣದೆ ಮತಿ ವಂದಿತ ಗತಿಯೇ ಪ್ರಿಯೇ ನೀನಂತಾಗ ನಿನ್ನ ಕಣ್ಣಿನಿಂದ ನೀರು ಹರಿಯುತ್ತಾ ಇದೆ. ಅದನ್ನು ಕಂಡಾಗ ನನ್ನ ಬಾಯಿಂದ ಜೋರಾಗಿ ನೀರು ಹರಿಯುತ್ತಾ ಇದೆ. ಏನು ನೀನು ನನ್ನ ದುಃಖಕ್ಕೆ ಸೇರಿಕೊಳ್ಳುವುದಾ ಅಥವಾ ತಮಾಷೆ ಮಾಡುವುದಾ? ಪರಿಹಾಸ್ಯ ಮಾಡುವುದಲ್ಲ, ನಿನ್ನ ಮುಖ ನಯವಾಗಿದೆ ನೋಡು. ಕಣ್ಣಿನಿಂದ ಜಿರುಗಿದಂತಹ ನೀರು ಅದು ನೇರವಾಗಿ ಕೆಳಗೆ ಬೀಳ್ತದೆ. ನಮ್ಮ ಮುಖ ಹಾಗ ಹೇಗೆ? ನಿನ್ನನ್ನು ಕಂಡಾಕ್ಷಣ ಕಣ್ಣ ನೀರು ನನಗೆ ಬಂತು. ಆ ನೀರು ನೇರವಾಗಿ ನನ್ನ ಮೀಸೆಗೆ ಹೋಗಿ ಅಲ್ಲಿ ಸೋಸಿ ಅದು ಬಾಯನ್ನು ಸೇರಿ ಅಲ್ಲಿಂದ ಕೆಳಗೆ ಬರ್ತಾ ಉಂಟು. ನಾನು ಇಷ್ಟು ಕಷ್ಟದಲ್ಲಿ ನನ್ನ ಪರಿಚಯವನ್ನು ಹೇಳಿಕೊಳ್ತಿದ್ರೆ ನಿನಗೆ ಒಂದು ಪರಿಹಾಸ್ಯ ಮಾಡುವುದಾಯಿತು. ನಾನು ಪರಿಹಾಸ್ಯ ಮಾಡಿದ್ದಲ್ಲ, ಪ್ರಾಮಾಣಿಕವಾಗಿ ಆಡಿದ್ದು ನಾನು. ನನ್ನ ಕಥೆಯನ್ನು ಹೇಗೆ ಅಂತ ಹೇಳಲಿ? ಬೇಸರದ ಕತೆ ನೀನು ಹೇಳಲೇಬೇಕು. ಬೇಸರವನ್ನು ನಾವು ಹಂಚಿಕೊಂಡೆವು ಎಂದಾದ್ರೆ ಆ ಬೇಸರ ಕಡಿಮೆ ಆಗುತ್ತದೆ. ಸಂತಸವನ್ನು ಹಂಚಿಕೊಂಡರೆ ಸಂತಸ ಇಮ್ಮಡಿಯಾಗುತ್ತದೆ. ನಿನ್ನ ಬೇಸರವನ್ನು ನನ್ನಲ್ಲಿ ಹೇಳು, ಪರಿಚಯ ನಾನು ಭಾಗಿಯಾಗ್ತೀನಿ. ನನ್ನ ಪರಿಚಯವನ್ನು ಹೇಳಿಕೊಳ್ಳಬಹುದು. ಎಲ್ಲಿಂದ ಅಂತ ಆರಂಭಿಸುವುದು? ನನ್ನ ಪರಿಚಯವನ್ನು ಯಾರಿಂದ ಆರಂಭಿಸುವುದು? ಮೊದಲಾಗಿ ಜಾತಿಯನ್ನು ಅಂತ ಹೇಳಬೇಕು. ನಮ್ಮದು ಜಾತಿ ಅತೀತ. ಪ್ರತಿಯೊಂದು ವ್ಯವಹಾರಕ್ಕೂ ಎಲ್ಲರೂ ಕೇಳುವುದು ನಿಮ್ಮ ಜಾತಿ ಯಾವುದು, ನಿಮ್ಮ ಜಾತಿ ಯಾವುದು. ಹೌದಾ? ನೀನು ಹಾಗೆ ಜಾತಿಯನ್ನು ಬಿಟ್ಟು ನಮ್ಮ ವ್ಯವಹಾರವೇ ಇಲ್ಲ. ನಿನ್ನದು ಹಾಗೆ ಆಯ್ತಾ? ಎಲ್ಲರದ್ದು ಹಾಗೆ. ನಿನ್ನ ಜಾತಿ ಯಾವುದು? ಜಾತಿ ಅತಿಕುಲದವಳು. ಅತಿಕುಲದವಳು. ಅತಿ ಅಂದ್ರೆ ಹೆಚ್ಚು ಕುಲ. ಹೆಚ್ಚು ಕುಲ ಅಂದ್ರೆ ಬಹುಶಃ ತುಂಬಾ ಮಂದಿ ಅಪ್ಪಂದಿರಿದ್ದಾರೆ ಅಂತ ಕಾಣ್ತದೆ. ಮತ್ತೆ ಅತಿ ಕುಲ ಅಂತ ಹೇಳಿದ್ರೆ ತುಂಬಾ ಮಂದಿ ಅಪ್ಪಂದಿರಿದ್ದಾರೆ ಅಂತ. ನನಗೆ ತುಂಬಾ ಮಂದಿ ಅಪ್ಪಂದಿರಿದ್ದಾರೆ ಅಂತ ಮತ್ತೆ ನೀನೇ ಹೇಳಿದ್ದಲ್ಲ ಅತಿ ಕುಲ ಅಂತ ಹೇಳಿ. ನೀನು ನನ್ನ ಬಗ್ಗೆ ಹಾಗೆ ಹೇಳ್ಬೇಡ. ನಾನು ಪರಿಹಾಸ ಮತ್ತೆಂತದ್ದು? ನನಗೆ ತುಂಬಾ ಮಂದಿ ಅಪ್ಪಂದಿರಿದ್ದಾರೆ ಅಂದ್ರೆ ಅರ್ಥ ಎಂತದ್ದು? ನಿನಗೆ ಬೇಸರ ಆಯ್ತು. ಮತ್ತೆ ಬೇಸರ ಆಯ್ತು. ನನ್ನ ಮಾತನ್ನು ನಾನು ಹಿಂದೆ ಬಡಿದೆ. ನೀನು ಹೇಳುದು ಮತ್ತೆ ಹಿಂದೆ ಬಡಿಯುವುದು. ಹಿಂದೆ ಬಡಿದೆ ಹೇಳು. ಹಿಂದೆ ಬಡಿದಲ್ಲಿ ಬೇಸರ ದೂರ ಆಗ್ತದೆ. ಮತ್ತೆ ಅತಿ ಕುಲ ಅಂತ ಹೇಳಿದ್ರೆ ಅತಿ ಅಂತ ಹೇಳಿದ್ರೆ ಶ್ರೇಷ್ಠವಾದಂತಹ ಕುಲ, ಉನ್ನತವಾದಂತಹ ಕುಲ. ಶ್ರೇಷ್ಠ ಕುಲ ಯಾವುದು? ಅವರವರ ಮಟ್ಟಿಗೆ ಅವರವರ ಕುಲವೇ ಶ್ರೇಷ್ಠ. ಹೌದು. ಮತ್ತೆ ಆದ್ರೂ ಕೂಡ ಚತುರ್ವರ್ಣದಲ್ಲಿ ಶ್ರೇಷ್ಠ ಅಂತ ಒಂದು ವರ್ಣ ಇದೆ. ಒಂದು ಮಾತುಂಟು, ಬ್ರಾಹ್ಮಣರು ಶ್ರೇಷ್ಠ. ಬ್ರಾಹ್ಮಣರ ಕುಲ. ನಾನು ಬ್ರಾಹ್ಮಣ. ನೀನು ಬಟ್ಟತ್ತಿ ಆಗಿದ್ರೆ ಸುಲಭದಲ್ಲಿ ಹೇಳುತ್ತಿದ್ರೆ ನೀನು ಬ್ರಾಂಡಿ. ನೀನು ಬ್ರಾಂಡಿ. ನಾವು ತಪ್ಪಿ ಮಾತನಾಡಿ ನೀನು ವೇಗವಾಗಿ ಬ್ರಾಹ್ಮಣತಿ. ಬ್ರಾಹ್ಮಣಿ ಬ್ರಾಂಡಿ ಅಂತ ಬಂತಲ್ಲ. ಬ್ರಾಹ್ಮಣ ವೇಗವಾಗಿ ಹೇಳುದು ಬೇಡ. ಅದನ್ನು ಅಚ್ಚ ಬ್ರಾಹ್ಮಣ ಕನ್ಯೆ. ಬ್ರಾಹ್ಮಣ ಕನ್ಯೆ ನಾನು. ನನ್ನ ಅಪ್ಪ 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 ಗೋವಿಂದ. ಗೋವಿಂದ ಭಟ್ರ ಮಗಳು. ಯಾವ ಗೋವಿಂದ ಭಟ್ರು? ಆ ಹಳೆ ಗೋವಿಂದ ಭಟ್ರ ಅಲ್ಲ, ಮಧ್ಯ ವಯಸ್ಸಿನ ನಿನಗೆ ಪರಿಚಯ ಬೇಕಾ ಅಥವಾ ನಾನು ನೀನು ಹೇಳಿದ್ದಲ್ಲ ನನ್ನ ಅಪ್ಪ ಗೋವಿಂದ ಅಂತ. ಗೋವಿಂದ ಭಟ್ರು ಜಾತಿ ಬ್ರಾಹ್ಮಣ ಅಂತ ಹೇಳಿ. ನಿಮಗೆ ಯಾವ ಗೋವಿಂದ ಭಟ್ರದೆ? ನನಗೆ ಎಲ್ಲ ಗೋವಿಂದ ಭಟ್ರನ್ನು ಪರಿಚಯ ಉಂಟಾ? ನೀನು ಯಾರ ಮಗಳು ಅಂತ ಹೇಳು. ಆ ಗೋವಿಂದ ಭಟ್ರು ಅಲ್ಲ, ಈ ಗೋವಿಂದ ಭಟ್ರು ಅಲ್ಲ. ನಾ ಹೇಳಿದ್ದು ನನ್ನದೊಂದು ಭಾವ ಅಂತದ್ದು. ಹೇಗೆ? ನನ್ನ ಅಪ್ಪ ಈ ಲೋಕವನ್ನು ಬಿಟ್ಟು ಆ ಗೋವಿಂದನ ಪಾದವನ್ನೇ ಸೇರಿ ಬಿಟ್ಟ. ಓ ಗೋವಿಂದ ಬಡಿದು ಹೋದ. ಯಾವಾಗ ಸತ್ತದ್ದು? ಅವಾಗ ಸತ್ತದಂತೆ ನನಗೆ ನೆನಪಿಟ್ಟಿಲ್ಲ. ಯಾವಾಗ ಸತ್ತದ? ನೀನು ಹುಟ್ಟುವುದಕ್ಕೆ ಮೊದಲೇ ಸತ್ತನ? ಇದು ನನ್ನ ಅಮ್ಮ ನನ್ನನ್ನು ಗರ್ಭಿಣಿ ಇರುವಾಗ ಅವ ಸತ್ತು ಹೋದ. ಒಂದು ಸಂಶಯ. ಎಂತದ್ದು? ನಿನ್ನನ್ನು ಹೆರುವುದಕ್ಕೆ 10 ತಿಂಗಳು ಮೊದಲೇ ನಿನ್ನ ಅಪ್ಪ ಸತ್ತನ? ಒಂದು ಸಂಶಯ ನೋಡ್ಬೇಕು. ಅದೇ 10 ತಿಂಗಳು ಮೊದಲೇ ಸಾಯ್ತದೆ. ನಾವು ಹೇಗೆ? ನಿನಗೆ ಅರ್ಥ ಆಯ್ತಲ್ಲ. ಮುಂದುವರಿಸಿ. ನೀವು ಜಾಣ ದಡ್ಡನ? ಅಪ್ಪನ ವಿಚಾರ ಗೊತ್ತಾಯ್ತು. ಅಮ್ಮ 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 ಯಾರು? ಅಪ್ಪ ಅಮ್ಮ ಯಾರು? ಉಮ್ಮ ಉಮ್ಮ. ಗೋವಿಂದ ಭಟ್ಟ ಸಮರ್ಥರಿದ್ದಾರೆ. ಒಬ್ಬಳು ಉಮ್ಮನಿಗೆ ಕೈ ಕೊಟ್ಟ.
ಎಲ್ಲ ನಮ್ಮಲ್ಲಿಂದ ಹೋಗುವುದೇ. ಇದು ಗೋವಿಂದ ಭಟ್ಟ ಮಾತ್ರ ಕರ್ಕೊಂಡು ಬಂದಲ್ಲ. ಎಂತದ್ದು ಕರ್ಕೊಂಡು ಬರುವುದು? ಒಂದು ಉಮ್ಮನ್. ಯಾವ ಉಮ್ಮ? ನೀ ತಿಳಿದುಕೊಂಡ ಉಮ್ಮ ಅಲ್ಲ. ಉಮ್ಮ ಅಂತ ಹೇಳಿದ್ರೆ ಹೀಗೆ. ಉಮ್ಮಪ್ಪ ಭಾವನೆಯನ್ನು ಅರ್ಥ ಮಾಡಿಕೋ. ಅಮ್ಮ ಯಾರು ಎನ್ನುವ ಹಾಗೆ ನಿನಗೆ ಹೇಳಿಲ್ಲ. ಅಮ್ಮನನ್ನು ನೀನು ಕಳೆದುಕೊಂಡೆ. ನನ್ನ ಹುಟ್ಟಿದಾಕ್ಷಣವೇ ನನ್ನ ಅಮ್ಮನ್ನು ತೀರಿಕೊಂಡು. ಹಾಗಿದ್ರೆ ಅಪ್ಪ ಅಮ್ಮನನ್ನು ಮುಕ್ಕಿ ತಿಂದವಳಿಗೆ ಮತ್ತೆ ನಾನು ಹೇಳಿದಲ್ಲಿ ಬೇಸರ ಶಾಪ ಆಗ್ತದೆ. ಸತ್ಯ ಹಾಗೆ ಕಾಣ್ತೇನಾ? ಬೇಸರ ಮಾಡಬೇಡ. ಏನು ಹೇಳುದು? ಹೌದು, ನಿನ್ನ ರಾಶಿ ಹಾಗಿರ್ಬೇಕು. ಅದೇನೇ ಇರಲಿ, ಅಪ್ಪ ಅಮ್ಮ ಮಡಿದು ಹೋದು. ಆಮೇಲೆ ನಿನ್ನನ್ನು ಸಾಕಿದವರು ಯಾರು? ನನ್ನನ್ನು ಸಾಕಿದ್ದು ಆಚೆ ಮನೆಯ ವನಜಮ್ಮ, ಈಚೆ ಮನೆಯ ಕಮಲಮ್ಮ, ಆಚೆ ಮನೆಯ ಜಲಜಮ್ಮ, ಮತ್ತೆ ಆ ಕಡೆ ಮನೆ ಇನ್ನೊಬ್ಬಳಮ್ಮ. ಎಲ್ಲ ಅಮ್ಮಂದಿರೆ. ಅಮ್ಮಂದಿರೆ. ಆಚೆ ಮನೆ ಧೂಮಣ್ಣ, ಈಚೆ ಮನೆ ಚೋಮಣ್ಣ ಯಾರು ನೋಡಿಲ್ಲ. ಅದು ನಿನಗೇನು ಸಂಕಟ? ಅಲ್ಲ, ಅದೇನು ಅಮ್ಮಂದಿರೇ ನಿನ್ನನ್ನು ನೋಡಿದ್ದು. 10 ಮಂದಿಯ ತುತ್ತು ಸೇರಿ ನಾನು ಸಾಕಿದ್ದು. 10 ಸಮಸ್ತರ ಸೇವೆ ಇದೆ. 10 ಸಮಸ್ತರ ಸೇವೆ ಯಾವಾಗಲೂ ಸರಿಯಾಗ್ಲಿಕ್ಕಿಲ್ಲ. ಏನಾದ್ರೂ ಒಂದು ಬರುತ್ತೆ ಇದ್ದೇ ಇರ್ಬೋದು. ಅಲ್ಲ, ನೀನು ಸರಿ ಇತ್ತು. ಆಮೇಲೆ ನಿನ್ನನ್ನು ಯಾರು ಸಾಕಿದ್ದು? ಅದಕ್ಕಿಂತಲೂ ಪ್ರೀತಿಯಿಂದ ಸಾಕಿದ್ದು ನನ್ನನ್ನು ಒಬ್ಬಳು ಅಜ್ಜಿ. ಅಜ್ಜಿ ಅಜ್ಜಿ ಸಾಕಿದ ಮಗು ಬೊಜ್ಜಕ್ಕೂ ಆಗಿದೆ. ನೀವು ಕೊಂಚವೇ ಮಾಡಿ ನನ್ನಿಂದ ಒಂದು ಅಪ್ಪಿಯ ಸಣ್ಣದು ಮಾಡದೆ ಆಯ್ತು. ನನ್ನ ಅಪ್ಪ ನಿನ್ನನ್ನು ಸಣ್ಣದು ಮಾಡಿದ್ದ. ನಿನ್ನನ್ನು ಸಣ್ಣದು ಮಾಡುವುದೇನು, ನನ್ನನ್ನು ಸಣ್ಣದು ಮಾಡುವುದು ನನ್ನ ಒಂದು ಅಭ್ಯಾಸ. ಆಯ್ತು, ನಿನ್ನದು ಕೊಂಚ. ನನಗೆ ಮನಸ್ಸಿನಲ್ಲಿ ಕಂಡದ್ದನ್ನು ನಾನು ಅಪ್ಪ ಹೇಳಿದೆ. ಹೆಸರಾದ್ರೆ ನಾನು ಮಾತನ್ನು ಹಿಂದೆ ಪಡೆದು. ಸರಿ ಸರಿ, ನಿನ್ನದು ಕೊಂಚ. ಹಿಂದೆ ಪಡೆದಂದ್ರೆ ಹಾಗೆ ಅಲ್ಲ, ನನ್ನಲ್ಲೇ ಇದೆಯಲ್ಲ. ಹಾಗೆ ನಿನ್ನ ಅಜ್ಜಿ ನಿನ್ನನ್ನು ಸಾಕಿ ನಿನಗೊಂದು ಹೆಸರಿಟ್ಟಿರ್ಬೇಕಲ್ಲ. ಹೆಸರಿಟ್ಟಿದ್ದಾರೆ. ಏನು? ಅಕ್ಕರೆಯಿಂದ, ಪ್ರೀತಿಯಿಂದ, ನಲುಮೆಯಿಂದ, ವಾತ್ಸಲ್ಯದಿಂದ ಅಂತ ಕೇಳ್ತಾರೆ. ನನಗೆ ಕಿವಿ ಕೇಳುವುದಿಲ್ಲ. ಯಾಕೆ ಗೊತ್ತಿಲ್ಲ, ನನ್ನ ಕಿವಿಯೊಳಗೆ ತುಂಬಾ ಬೂದಿ ತುಂಬಿಕೊಂಡಿದೆ. ನಾನು ಹುಟ್ಟಿಕೊಂಡದ್ದು ಭಸ್ಮದ ಮಧ್ಯೆ. ಕಿವಿಯ ಒಳಗೆಲ್ಲ ಬೂದಿ ಇತ್ತು ನೋಡಿ. ಅದನ್ನು ತೊಳಿಲಿಕ್ಕೆ ನನಗೆ ಪುರುಸೊತ್ತೇ ಇಲ್ಲ. ಮತ್ತೊಂದು ಸಂಗತಿ ಇರ್ತದೆ, ನನ್ನಪ್ಪ ಪರಮೇಶ್ವರ ಸ್ನಾನ ಮಾಡುವುದಿಲ್ಲ. ಮತ್ತೆ ನಾನು ಸ್ನಾನ ಮಾಡಲಿಕ್ಕೆ ಹುಚ್ಚಿಡುವಿಗೆ ಅಂತ ಚಳಿ ಗೊತ್ತು. ದೊಡ್ಡವರ ಮಕ್ಕಳು ಹಾಗೆ ಒಳ್ಳೆ ಅಪ್ಪ ಮನೆ. ಅದೇ ನನಗೆ ಕೇಳಲಿಲ್ಲ. ಮೋಹಿನಿ, ಜಗನ್ಮೋಹಿನಿ, ನನ್ನ ಮನಮೋಹಿನಿ ಅನ್ನುವುದರಲ್ಲಿ ಸಂದೇಹವಿಲ್ಲ. ನನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ. ಇನ್ನು ಒಂದು ಪ್ರಶ್ನೆ ಉಂಟು, ನೀನು ಬೇಸರ ಮಾಡಬೇಡ. ಇಲ್ಲ, ಯಾರು ಕೇಳಬಾರ್ದು, ಆದ್ರೂ ನಾನು ಕೇಳುವುದು. ನನ್ನಾಗಿ ಮಾತ್ರ ನೀನು ಹೇಳಬೇಕು. ಪ್ರಾಯ ಹಾಗೆಲ್ಲ ಹೆಣ್ಣು ಮಕ್ಕಳಲ್ಲಿ ಪ್ರಾಯ ಹೇಳಬಾರ್ದು. ನನ್ನಲ್ಲಿ ಮಾತ್ರ ಹೇಳ್ತೀನಿ, ಯಾರಲ್ಲಿ ಹೇಳಬೇಡ. ದೇವರನ್ನೇ ಹೇಳುದು. ನನಗೆ 15 ವರ್ಷ ಕಳೆದು 29 ದಿವಸ ದಾಟಿ ಈಗ 16ಕ್ಕೆ ಜಾರಿದಷ್ಟೇ ನಾನು. ದೇವರಿಗೆ 1000 ನಮಸ್ಕಾರ. ನನಗೆ ನಿನ್ನೆಗೆ 17 ಆದದ್ದಷ್ಟೇ. ಎಲ್ಲಿಯಾದ್ರೂ ನನಗೆ 17 ನಿನಗೆ 18 ಆಗ್ತಿದ್ರೆ ನಮಗೆ ವ್ಯವಹಾರ ಮುಂದುವರಿಸುವುದಕ್ಕಾಗುತ್ತಿತ್ತ? ನೋಡು, ನಿನಗೆ 16 ನನಗೆ 17. ಎಂತ ಬಸ್ ನನಗೆ 16 ನಿನಗೆ 17. ಅಲ್ಲ, ನನಗೆ 17 ಆದದಕ್ಕೆ ನಿನಗೆ 16. ಮತ್ತೆಂತದ್ದು? ಏನು 17 ಏನು ನಿನಗೆ? ಇದು 17ರದ್ದು ಈಗ 7 ಇಂಚು ತಿರುಗಿಸಿ 1 ನಿಮಿಷ ಬೇಡ. 16ರದ್ದು ಹೀಗೆ ಅಂತ ಆದ್ರೆ 17ರದ್ದು ಹೀಗೆ. ಮತ್ತೆಂತದ್ದು ಬದಲಾವಣೆ. 17 71. ನೀನು 61 ಅಂತ ನಾವು ಚರ್ಚೆ ಮಾಡುವುದು ಬೇಡ. ನಾವೊಂದು ಒಪ್ಪಂದ ಮಾಡಿ ನಿನಗೆ 16 ನನಗೆ 17. ಸರಿ, ಎಲ್ಲಿಗೆ ಹೊರಟದು? ಇದು ನನಗೊಂದು ರೋಗ ಬಸ್. ದೇವರಿಗೆ ದಯೆ ಎನ್ನುವುದೇ ಇಲ್ಲ. ಇಂಥ ಹೆಣ್ಣು ಮಕ್ಕಳಿಗೆಲ್ಲ ರೋಗ ತುಂಬಾ ಕಾರವಾರ ಮಾಡಿದಾರ. ಎಂತ ವಿಷಯ? ನಿನಗೆ ರೋಗ, ಅದಕ್ಕೆ ಔಷಧಿ ಮಾಡಲಿಲ್ಲ. ಯಾವ ಔಷಧಿ? ಹಣ್ಣು ತಿನ್ನು, ಬೇಗ ಗುಣ ಆಗ್ತದೆ ಹೇಳ್ತಾರೆ. ಆ ರೋಗಕ್ಕೆ ಯಾವ ರೋಗ? ನೀನು ಯಾವ ರೋಗ ಇರುವುದು? ಅಯ್ಯೋ ದೇವರೇ, ನನಗೆ ದೈಹಿಕವಾದಂತಹ ರೋಗ ಅಲ್ಲ, ಮತ್ತೆ ಮಾನಸಿಕವಾದ. ಶರೀರದ ರೋಗಕ್ಕಾದ್ರೂ ಔಷಧಿ ಉಂಟು, ಇದಕ್ಕೆ ಔಷಧಿ ಇಲ್ಲ. ಇದಕ್ಕೆ ಅಲ್ಲ, ಹಾಗಲ್ಲ ಬಸ್ ಮಾತ್ರ. ಪೂರ್ತಿ ಕೇಳು, ನೀನು ಯಾಕೆ ಸುಮ್ಮನೆ ಅವಸರ ಮಾಡ್ತೀನಿ? ಪೂರ್ತಿ ವಿಷಯ ಬೇಡವಾ? ಸರಿಯಾಗಿ ಹೇಳಿದ್ದು. ಇದು ಏನು ಗೊತ್ತು, ನನಗೆ ಪೂರ್ತಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಕೆಲವೊಮ್ಮೆ ನಿಂತ್ರೆ ನಿಲ್ಲುವುದಕ್ಕಾಗುದಿಲ್ಲ, ಕೆಲವೊಮ್ಮೆ ಮಲಗಿದ್ರೆ ನಿದ್ದೆ ಬರುವುದಿಲ್ಲ, ಕೆಲವೊಮ್ಮೆ ಊಟ ಮಾಡಿದ್ರೆ ಊಟ ಹತ್ತುವುದಿಲ್ಲ, ಅದು ಮಾಡಿದ್ರೆ ಇದಾಗುದಿಲ್ಲ, ಇದು ಮಾಡಿದ್ರೆ ಅದಾಗುದಿಲ್ಲ, ಯಾವುದು ಮಾಡಿದ್ರೆ ಯಾವುದು ಆಗುದಿಲ್ಲ. ಔಷಧಿ ಏನು ಮಾಡಿಸಲಿಲ್ಲ?
ಏನಾದ್ರು ಕೇಳಿದ್ಯಾ ಅದರಲ್ಲಿ? ಕೇಳಿದೆ ನಾನು. ಯಾರಲ್ಲಿ? ಅಜ್ಜಿಯಲ್ಲಿ ಹೋಗಿ ಕೇಳಿದೆ. ಏನು? ನನ್ಗೆ ಇಂತ ರೋಗ ಉಂಟಂತ ಹೇಳಿ. ಅದಕ್ಕೆ ಅಜ್ಜಿ ಹೇಳಿದ್ದು ಏನು ಹೇಳಿ? ಅವಳಿಗೆ ಈ ಪ್ರಾಯದಲ್ಲಿ ಇದೇ ರೋಗ ಇತ್ತಂತೆ. ಅಂದ್ರೆ ನಿನ್ನ ಅಜ್ಜಿಗೆ ಯೌವನದಲ್ಲಿ ಇದೇ ರೋಗ ಇತ್ತು ಅಂತ. ಹೌದೌದು. ಈ ಮಧ್ಯೆ ಒಂದು ಪ್ರಶ್ನೆ. ಎಂತದ್ದು ಪ್ರಶ್ನೆ? ನಿನ್ನ ಅಜ್ಜಿಗೆ ಈಗ ರೋಗ ಇತ್ತಲ್ಲ, ಈಗ ರೋಗ ಇದ್ರೆ ಏನ್ ಮಾಡ್ತಿ? ಅಲ್ಲ ಅದಕ್ಕೊಂದು ಅಜ್ಜನ ವ್ಯವಸ್ಥೆ ಮಾಡ್ತಾರೆ. ಅಲ್ಲಿವರೆಗೆ ಮುಟ್ಟಿದ್ಯಾ ನೀವೀಗ? ಅಜ್ಜಿಗೊಂದು ಅಜ್ಜನ ವ್ಯವಸ್ಥೆ ಮಾಡ್ಲಿಕ್ಕೆ ಬಂದವಲ್ಲ ನೀನು? ಹಾಗೆ ರೋಗ ನಿನಗೆ. ಈಗ ಇಲ್ಲ. ಸರಿ. ಹಾಗೆ ಅದಕ್ಕೆ ಅಜ್ಜಿ ಹೇಳಿದ್ದು ಏನು? ಅದಕ್ಕೊಂದು ಪರಿಹಾರ ಉಂಟು. ಏನು? ಮಗಳೇ, ನೀನು ಪ್ರಾಯಕ್ಕೆ ಬಂದಿದ್ಯಾ, ನಿನಗೊಬ್ಬ ಯೋಗ್ಯನಾದಂತಹ ವರನ್ನು ಹುಡುಕಿ ಮದುವೆ ಮಾಡ್ಬೇಕು ಎನ್ನುವ ಹಾಗೆ. ಸರಿ, ಆಗೋದಿತ್ತಲ್ಲ ನಿನಗೆ? ಆಗುವುದು ಎನ್ನುವ ಹಾಗೆ ನನಗೆ ಬೇಕಾದಂತಹ ವರನ್ನು ನಾನೇ ಹುಡುಕಿಕೊಂಡು ಹೋದೆ. ಸರಿ, ಸಿಕ್ಕಿದ? ಹಾ, ಮೇಲೆ ಹೋದೆ. ಹ. ದೇವಲೋಕಕ್ಕೆ ಹೋದೆ. ಸರಿ. ದೇವಲೋಕದಲ್ಲಿ ದೇವತೆಗಳು ಎಷ್ಟು ಚಂದ ಭಸ್ಮಾಸುರ. ಮತ್ತೆ ಯಾಕೆ ಮದುವೆ ಆಗಲಿಲ್ಲ? ಅವರನ್ನೇ ಮದುವೆ ಆಗಬೇಕೆನ್ನುವ ಹಾಗೆ ನನಗೆ ಮನಸ್ಸಾಯಿತು. ಆದ್ರೆ ಒಂದೇನು ಮಾಡೋದು? ಏನು? ಅವರು ಯಾವತ್ತಿದ್ರೂ ಬಿಡುಗಡ್ಡರು. ಹ. ಕಣ್ಣನ್ನು ಮುಚ್ಚುವುದೇ ಇಲ್ಲ, ಹೀಗೆ ತೆರೆದ ಹಾಗೆ ನೋಡ್ತಾ ಇರ್ತಾರೆ. ಹೌದು. ಕಣ್ಣು ಮುಚ್ಚಿದವರೆಲ್ಲ ಮದುವೆ ಆಗುವುದು ಎಂತದಕ್ಕೆ ಸುಮ್ಮನೆ? ಪ್ರಯೋಜನ ಇಲ್ಲ. ರಾತ್ರಿ ಇದ್ರೆ ಮಾತ್ರ ಬೆಳಕಿಗೆ ಬೆಲೆ, ಕಣ್ಣು ಮುಚ್ಚಿದ್ರೆ ಮಾತ್ರ ಸೌಂದರ್ಯವನ್ನು ಆಸ್ವಾದಿಸುವುದಕ್ಕೆ ಸಾಧ್ಯ. ಮತ್ತು ಅವರಲ್ಲಿ ಇನ್ನೊಂದು ದುರ್ಬಲತೆ ಉಂಟು. ಎಂತದು? ಅವರು ನೆಲ ಮುಟ್ಟುವುದಿಲ್ಲ. ಹೌದು. ಅವರಿಗೆ ಆಧಾರ ಇಲ್ಲ. ಇಲ್ಲ. ಆಧಾರ ಇಲ್ಲದವರನ್ನು ಮದುವೆಯಾಗಿ ಏನು ಪ್ರಯೋಜನ? ಬಿಡು. ಆಮೇಲೆ ಅವರನ್ನು ಬಿಟ್ಟೆ ಪಾತಾಳಕ್ಕೆ ಇಳಿದೆ. ಅಲ್ಲಿ ನಾಗಾದಿಗಳು, ಪಾತಾಳದಲ್ಲಿ ಎಷ್ಟು ಚಂದ ಭಸ್ಮಾಸುರ. ಸುಂದರರು. ಆದ್ರೆ ಏನು ಮಾಡುದು? ಏನು? ಪಾತಾಳದವರಿಗೆ ಸೊಂಟದಿಂದ ಕೆಳಗೆ ಬಲವೇ ಇಲ್ಲ. ಜಾಡದಿರು. ಹೌದು. ಸೊಂಟದಲ್ಲಿ ಬಲವಿಲ್ಲದವರನ್ನು ಮದುವೆ ಆಗುವುದು ಆಯ್ತಾ? ಎಲ್ಲ ಇರುವುದು ಸೊಂಟದಲ್ಲಿ. ಆಮೇಲೆ ಪಾತಾಳದವರನ್ನು ಬಿಟ್ಟೆ ನೇರವಾಗಿ ಭೂಲೋಕದಲ್ಲಿ ಸುತ್ತಾಡಿಕೊಂಡು ಹೋದೆ. ಎಲ್ಲರನ್ನು ಹುಡುಕಿಕೊಂಡು ಹೋದಾಗ ಒಬ್ಬೊಬ್ಬರಿಗೆ ಒಂದೊಂದು ಕೊರತೆ ಭಸ್ಮಾಸುರ. ಏನು ಬರೋದು? ಒಬ್ಬರಿಗೆ ಕಣ್ಣು ಕಾಣುದಿಲ್ಲ, ಇನ್ನೊಬ್ಬರಿಗೆ ಕಿವಿ ಕೇಳುದಿಲ್ಲ, ಇನ್ನೊಬ್ಬನ ಮೂಗು ಸರಿ ಇಲ್ಲ, ಇನ್ನೊಬ್ಬನ ಕೈ ಸರಿ ಇಲ್ಲ, ಮತ್ತೊಬ್ಬನ ಕಾಲು ಸರಿ ಇಲ್ಲ. ಎಲ್ಲಾ ಸರಿ ಇದ್ದವನಿಗೆ ತಲೆಯೇ ಸರಿ ಇಲ್ಲ. ತಲೆ ಸರಿ ಇಲ್ಲದವನು ಮದುವೆ ಆಗಲೇಬಾರದು. ಕೆಲವರಿಗೆ ತಲೆ ಸರಿ ಉಂಟು, ತಲೆಯಲ್ಲಿ ಕೂದಲೇ ಇಲ್ಲ. ಇದು ಮಾತ್ರ ಅರ್ಥ ಆಗಲಿಲ್ಲ. ತಲೆಯಲ್ಲಿ ಕೂದಲೇ ತಲೆಯಲ್ಲಿ ಕೂದಲು ಇಲ್ಲದೆ ಇರುವುದಕ್ಕೂ ದಾಂಪತ್ಯ ಜೀವನವನ್ನು ಸಾಗಿಸುವುದಕ್ಕೂ ಏನು ಸಂಬಂಧ ಅಂತಲೇ ನನಗೆ ಅರ್ಥ ಆಗುದಿಲ್ಲ. ತಲೆ ಕೂದಲು ಇಲ್ಲದ್ರೆ ಸುಲಭ ಆಯ್ತು, ಹೇಗೆ? ಅವನಿಗೆ ಸ್ನಾನ ಮಾಡ್ಲಿಕ್ಕೆ ಸುಲಭ ಆಗುದಿಲ್ಲ. ಅದು ಹಾಗೆ. ತಲೆ ಕೂದಲಿಗೆ ಅದಕ್ಕೇನು ಸಂಬಂಧ? ಅದು ಪೌರುಷದ ಸಂಕೇತ ಅಲ್ವಾ ತಲೆ ಕೂದಲು? ಯಾರು ಹೇಳಿದ್ರು? ಮತ್ತೆ ತಲೆ ಕೂದಲು ಇಲ್ಲದೆ ಇದ್ರೆ ಆತ ಮಹಾ ಸಮರ್ಥ ಎನ್ನುವುದೇ ಲೆಕ್ಕ. ಅದು ಹೇಗೆ? ಹೇಳ್ತೇನೆ ನಾನು. ಆಧಾರ ಸಮೇತ ಹೇಳ್ತೇನೆ. ಹೆಣ್ಣು ಮಕ್ಕಳಿಗೆ ತಲೆ ಕೂದಲು ಹೋಗ್ತದ? ಇಲ್ಲ. ಹೆಣ್ಣು ಮಕ್ಕಳಿಗೆ ಬೋಳು ತಲೆ ಆಗ್ತದೆ? ಎಲ್ಲಿಯಾದ್ರೂ ನೋಡಿದ್ದೇನೆ? ಆಗುದಿಲ್ಲ. ರೋಗ ಬಂದವರಿಗೆ ಮಾತ್ರ ಆಗ್ತದೆ. ಹೌದೌದು. ಹೊರತಾಗಿ ಹೆಣ್ಣು ಮಕ್ಕಳಿಗೆ ಬೋಳು ತಲೆ ಆಗುವುದೇ ಇಲ್ಲ. ಹಾಗಿದ್ರೆ ಬೋಳು ತಲೆ ಆಗದೆ ಇರುವುದು ಹೆಣ್ಣಿನ ಲಕ್ಷಣ. ಸರಿ, ಅರ್ಥ ಆಯ್ತಲ್ಲ? ಬೋಳು ತಲೆ ಆಗದೆ ಇರುವುದು ಹೆಣ್ಣಿನ ಲಕ್ಷಣ. ಬೋಳು ಆಗುದು ಯಾರದ್ದು? ಯಾರದ್ದು? ಪುರುಷರದ್ದು. ಪುರುಷರದ್ದು ಅಲ್ವಾ? ಯಾರ ತಲೆ ಕೂದಲು ಬೋಳು ಆಗುತ್ತದೋ ಅದು ಪುರುಷ ಲಕ್ಷಣ. ಹಾಗಿದ್ರೆ ಹೆಚ್ಚು ಪುರುಷ ಲಕ್ಷಣ ಯಾವುದು? ಹೆಚ್ಚು ಬೋಳು ಒಬ್ಬನದಾಯ್ತು ಅಂತ ಆದ್ರೆ ಅವ ಮಹಾ ಸಮರ್ಥ ಪುರುಷ ಎನ್ನುವುದೇ ಲೆಕ್ಕಾಚಾರ. ಹೌದಾ? ಓ ಹಾಗೆ. ಇದೀಗ ನಾನು ಯಾಕೆ ಹೇಳುದು? ನನ್ನ ಹಣೆಯಲ್ಲಿ ಎಲ್ಲ ಕೂದಲು ಉಂಟು, ನಾನು ಬೋಳು ತಲೆಯವರ ಪರವಾಗಿ ಮಾತನಾಡ್ತೇನೆ. ನನ್ನ ತಲೆ ನನ್ನ ಹಣೆಯಲ್ಲಿ ಕೂದಲು ಉಂಟು, ಕಾಣುವುದಿಲ್ಲ? ನಿನ್ನ ತಲೆಯಲ್ಲಿ ಕೂದಲು ಉಂಟು, ಒಂದು ಅರ್ಧ ಗಂಟೆ ಬಿಟ್ಟು ನೋಡ್ಬೇಕು. ಅದು ಅರ್ಥ ಆಯ್ತು. ಸ್ನಾನ ಮಾಡಿ ತಲೆಯೆಲ್ಲ ತೊಳೆದಾಗ ನೋಡ್ಬೇಕು ಅಂತ, ಆಗ ನನ್ನ ತಲೆ ಕೂದಲು ಏನು ಅಂತ ನಿನಗೆ ಗೊತ್ತಾಗ್ತದೆ. ಹಾಗಾಗಿ ಭೂಲೋಕದವರನ್ನು ಬಿಟ್ಟೆ ಯಾರನ್ನು ಮದುವೆ ಆಗುವುದಕ್ಕೆ ಸಾಧ್ಯ ಇಲ್ಲ ಎನ್ನುವಾಗ ತಿಳಿದು ಈ ವಿಪಿನದಲ್ಲಿ ಹುಡುಕಿಕೊಂಡು ಬಂದದೀಗ ಸ್ವಲ್ಪ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದು ನಾನು ಯೋಚಿಸುತ್ತಾ ಇದ್ದೆ. ನಾನು ಕೈಲಾಸದಲ್ಲಿದ್ದೆ, ಪರಮೇಶ್ವರನ ಸೇವೆಯನ್ನು ಮಾಡುತ್ತಾ ಇದ್ದೆ. ನನ್ನ ಸೇವೆಯಿಂದ ತೃಪ್ತನಾದ ಪರಮೇಶ್ವರ ನನಗೆ ಅನುಗ್ರಹವನ್ನು ಮಾಡಿದ. ಮಗನೇ, ಇನ್ನು ನೀನು ಇಲ್ಲಿ ಸೇವೆ ಮಾಡಬೇಕಾದ ಅಗತ್ಯ ಇಲ್ಲ ಮಗನೇ. ನಿನ್ನ ಸೇವೆಗೆ ನಾನು ಸಂತೃಪ್ತನಾಗಿದ್ದೇನೆ. ನೀನು ಹೋಗು, ನಿನ್ನ ಜೀವನವನ್ನು ನೀನೇ ಆಯ್ದುಕೋ. ಪರಮೇಶ್ವರನಿಗೆ ಸಂತೋಷ ಆಗಿ ಹೇಳಿದ್ದು. ಹೌದೇ? ಹಾಗೆ ನಾನು ಭೂಲೋಕಕ್ಕೆ ಬಂದೆ, ಅಲಿಯುತ್ತಾ ಇದ್ದೇನೆ. ಸರಿಯಾದಂತ ಹೆಣ್ಣು ನನಗೆ ಸಿಗಲಿಲ್ಲ. ನಿನ್ನನ್ನು ಕಂಡಾಕ್ಷಣ ಮತ್ತೆ ನನಗೆ ಮದುವೆ ಮಾಡಿಸುವುದಕ್ಕೆ ಎಷ್ಟು ಮಂದಿಗಳು ಬಂದರು ಗೊತ್ತಿಲ್ಲ. ಯಾರು ಬಂದ್ರು? ತುಂಬಾ ಮಂದಿಗಳು ಬಂದರು. ನಿಮ್ಮ ಮದುವೆ ಆಗಲಿಲ್ಲ? ಯಾರು ಕೇಳಿದ್ರು, ನನ್ನ ಮಗಳನ್ನು ಮದುವೆ ಆಗು, ನನ್ನ ತಂಗಿಯನ್ನು ಮದುವೆ ಆಗು, ನನ್ನ ಅಕ್ಕನನ್ನು ಮದುವೆ ಆಗು, ನನ್ನ ಚಿಕ್ಕಮ್ಮನನ್ನು ಮದುವೆ ಆಗು, ನನ್ನ ಅಜ್ಜಿ ಎಲ್ಲ ಅಮ್ಮ ಚಿಕ್ಕಮ್ಮ ಇದೇ ಇರುದ ನಿನ್ನ ಹತ್ರ? ಹಾಗೆಲ್ಲ ಹೇಳಿದ್ರು. ಯಾರನ್ನು ನಾನು ಸ್ವೀಕಾರ ಮಾಡಲಿಲ್ಲ. ಯಾಕೆ? ನನ್ನ ಯೋಗ್ಯತೆಗೆ ಸರಿಯಾದ ಹೆಣ್ಣಲ್ಲ. ನಿನ್ನನ್ನು ಕಂಡಾಕ್ಷಣ, ನಿನ್ನ ವ್ಯಕ್ತಿತ್ವವನ್ನು ಕಂಡಾಕ್ಷಣ ನನಗೆ ಅನುರೂಪಳಾದಂತಹ ಹೆಣ್ಣು ನೀನು ಎನ್ನುವುದಾಗಿ ನಾನು ತೀರ್ಮಾನಕ್ಕೆ ಬಂದಿದ್ದೇನೆ. ಓಹೋ, ಈಗ ನನ್ನನ್ನು ಮದುವೆ ಆಗಬೇಕೆನ್ನುವ ಹಾಗೆ ನಿನ್ನ ಹಂಬಲ. ಆದ್ರೆ ಒಂದು ವಿಚಾರ, ವರಿಸುವ ಮನವಿದ್ದರೆ ಈಗ ನನ್ನನ್ನು ವರಿಸಬೇಕಂತ ಇದ್ರೆ ನನ್ನದೊಂದು ಷರತ್ತುಂಟು. ನೀನೇನು ವಿಶೇಷ? ನಾನು ನಾಟ್ಯ ಕಲಿತಿದ್ದು. ಹೌದು, ನನಗೆ ಅರ್ಥ ಆಯ್ತು. ನಿನ್ನ ಸಮಸ್ಯೆ ಏನು ಅಂತ ನನಗೆ ಅರ್ಥ ಆಯ್ತು. ಕೆಲವು ಹಿರಿಯರು ತಂದೆ ತಾಯಿದ್ರು ಮಕ್ಕಳಿಗೆ ವಿಶೇಷವಾದ ವಿದ್ಯೆಗಳನ್ನೆಲ್ಲ ಕಲಿಸಿರ್ತಾರೆ. ನಾಟ್ಯವೋ, ಸಂಗೀತವೋ, ಭರತನಾಟ್ಯ
ಇಂಥದ್ದಲ್ಲ. ಆದ್ರೆ ಮದುವೆ ಆದ ಮೇಲೆ ಗಂಡ ಕಾರ್ಯಕ್ರಮಕ್ಕೆ ಹೆಂಡತಿಯನ್ನು ಕಳುಹಿಸುವುದಿಲ್ಲ. ಹೌದು. ನಿನ್ನ ಸಮಸ್ಯೆ ಅದೇ ಅಂತ ಕಾಣ್ತದೆ. ಎಂತದ್ದು? ನಿನಗೆ ನಾನು ಮದುವೆ ಆದ ಮೇಲೆ ನಿನಗೆ ನಾಟ್ಯ ಕಾರ್ಯಕ್ರಮ ಸಿಗುವುದಿಲ್ಲ ಅಂತ ಭಾವಿಸಬೇಡ. ನಿನಗೆ ಎಲ್ಲಿ ನಾಟ್ಯ ವೈಭವ ಇದ್ರು ನಾನೇ ಕರ್ಕೊಂಡು ಹೋಗ್ತೇನೆ. ಬೇಕಾದ್ರೆ ನಿನ್ನ ಚೀಲ ಇಟ್ಕೊಂಡು ಸುಲಭದಲ್ಲಿ ಸಂಪಾದನೆ ಆಗುದಿದ್ರೆ ಯಾಕೆ ಬೇಡ ಅಂತ ಹೇಳುದು. ಅಲ್ಲ, ಈ ಮೋಹಿನಿಯ ಚೀಲ ಇಟ್ಕೊಳ್ಳಿಕ್ಕೆ ನಿನಗೆ ಮದುವೆ ಮತ್ತೆ ನಿನ್ನ ಜಯ ಚೀಲ ನಾನೇ ಇಟ್ಬೇಡ, ಬೇರೆ ಯಾರು ಇಲ್ಲಿ. ಹಾಗಲ್ಲ, ನನ್ನದು ಪಂಥ ಉಂಟು. ಏನು? ನನ್ನನ್ನು ನಾಟ್ಯದಲ್ಲಿ ಯಾರು ಸೋಲಿಸ್ತಾನೋ ಅಂಥವನನ್ನೇ ನಾನು ಮದುವೆ ಆಗುವುದೇನು ಪರಮೇಶ್ವರನ ಸುಕುಮಾರ. ಪರಮೇಶ್ವರನಿಗೆ ಇನ್ನೊಂದು ಹೆಸರಿದೆ, ನಟರಾಜ ಎನ್ನುವ ಹಾಗೆ. ನಾಟ್ಯ ಕಲೆ ಎನ್ನುವುದು ನನಗೆ ಆನುವಂಶಿಕವಾಗಿ ಬಂದಿದೆ. ಹೌದಾ? ವೈದ್ಯರ ಮಗ ವೈದ್ಯನೇ ಆಗ್ಬೇಕಂತಿಲ್ಲ, ಕಳ್ಳನು ಆಗ್ಬೋದು. ಆದ್ರೂ ಒಂದು ಕೈಗುಣ ಅಂತ ಇರ್ತದೆ. ಹೌದಾ? ಮುಟ್ಟಿದ್ರೆ ಸಾಕು, ನಾವು ಹೆಜ್ಜೆ ಇಟ್ಟರೆ ಸಾಕು, ಅದು ನಾಟ್ಯ. ನಿನ್ನನ್ನು ನಾಟ್ಯದಲ್ಲಿ ಸೋಲಿಸ್ತೇನೆ. ಹಾಗಿದ್ರೆ ನಿನ್ನನ್ನು ನಾನು ಸೋಲಿಸಿದ್ರೆ ನೀನೇನು ಮಾಡ್ತೀನಿ? ನಾನು ನಿನ್ನನ್ನು ಮದುವೆ ಆಗುತ್ತೇನೆ. ನಿನ್ನನ್ನು ನಾನು ಸೋಲಿಸಿದ್ರೆ ನೀನು ನನ್ನನ್ನು ಮದುವೆಯಾಗ. ನನ್ನನ್ನು ನೀನು ಸೋಲಿಸಿದ್ರೆ ನಾನು ನಿನ್ನನ್ನು ಮದುವೆ ನೀನು ಸೋತ್ರೆ ನೀನು ನನ್ನನ್ನು ಮದುವೆ, ನಾನು ಸೋತ್ರೆ ನಾನು ನಿನ್ನನ್ನು ಮದುವೆ ಆಗ್ತೇನೆ. ನಾಟ್ಯ ಸುಮ್ಮನೆ ಮದುವೆ ಆಗುದೇ ಒಂದು ದೊಡ್ಡ ವಿಷಯ. ನಾಟ್ಯ ಸುಮ್ಮನೆ ಆಗದೆ ಹಾಗಲ್ಲ, ನನ್ನನ್ನು ನೀನು ಸೋಲಿಸಬೇಕು. ಮತ್ತೆ ನಾನು ನಿನ್ನನ್ನು ಗೆದ್ದರೆ ನಿನ್ನ ಮದುವೆ ಆಗ್ಲಿಕ್ಕೆ ಆಗುದಿಲ್ಲ. ಒಂದು ವೇಳೆ ಸೋತ್ರೆ ನಾನು ನೀನೇ ಏನಾದ್ರು ಸೋತ್ರೆ ನನ್ನ ಹಾಳಾಗಬೇಕು. ಏನು ಹಾಳು? ಬಟ್ಟೆ ಹೋಗಿಬೇಕು. ಮನೆಯವರೆಗೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ರೆ ಮತ್ತೆ ನಾನು ಅಷ್ಟೆಲ್ಲ ಉಂಟಲ್ಲ. ನಾನು ಸೇವೆ ಮಾಡುವ, ಸೇವೆ ಮಾಡ್ಬೇಕು. ಪ್ರಾರಂಭಿಸೋಣ ನಾಟ್ಯ. ಇಲ್ಲಿ ಹೇಗೆ ಈ ಉರಿ ಬಿಸಿ ಸಂಪಗೆ ಮರ ಕಾಣ್ತಾ ಉಂಟು. ಅದು ಸಂಪಗೆ ನಾನು ಅನುಭವಿಸಿದ್ದು ಮಾವಿನ ಮರ. ಈಗ ಗೊತ್ತಲ್ಲಿ ಅದೇ ಮರ ಕಾಣಬೇಕು. ಹೌದು, ಸಂಪಿಗೆ. ಹೋಗುವ. ನಾಟ್ಯ ಮಾಡೋದಕ್ಕಿಂತ ಮುಂಚಿತವಾಗಿ ಮೊದಲು ಭೂಮಿ ಪೂಜೆಯನ್ನು ಮಾಡಿಬಿಡು. ಯಾರಾದ್ರೂ ಒಬ್ರು ಮಾಡಿದ್ರು ಮಾಡು. ನನಗೆ ಭೂಮಿ ಪೂಜೆ ಮಾಡ್ಲಿಕ್ಕೆ ಹೇಳಿದ್ದು, ಮಣ್ಣು ಮುಗ್ಲಿಕ್ಕೆ ಹೇಳಿದ್ದಲ್ಲ. ಎಂತ ಕೈ ಹಿಡಿದು ಮತ್ತೆ ಅವನ ಮಗ ಇವನ ಮಗ ಹೇಳ್ತೀನಿ. ಸ್ವಲ್ಪ ಮೊಣಕಾಲು ನೋವು. ಭೂಮಿ ಪೂಜೆ ಆಯ್ತು, ಪ್ರಾರಂಭ. ಮೂರು ಮುಕ್ತಾಯ ಪ್ರಾರಂಭಿಸಬೇಕು. ಮಾಡು, ಆಮೇಲೆ ಕುಡಿಯುವ. ಸೋಲಿಸು. ಏನಾಗಿದೆ? ಏನು ಕೊರತೆ ಕಂಡೆ? ಕೊರತೆ ಯಾವುದನ್ನು ಕಾಣಲಿಲ್ಲ ನಾನು. ತಾಳದಲ್ಲಿ ತಪ್ಪಿದೆಯೋ? ಇಲ್ಲ. ಲಯ ಬಿಟ್ಟಿದೆಯೋ? ಇಲ್ಲ. ಯಾವುದರಲ್ಲಿ ಇಲ್ಲ. ಆದರೆ ನನ್ನನ್ನು ಸೋಲಿಸುವುದಿಲ್ಲ ಎನ್ನುವುದೇ ಒಂದು ಉದ್ದೇಶ. ಸೋಲಿಸಬೇಕು. ಹೇಗೆ? ಅದನ್ನು ಮುಂದುವರೆದು ಸ್ವಲ್ಪ ಮೇಲೆ ಹೋಗ್ಬೇಕು. ಆಯ್ತಲ್ಲ? ಈಗ ಎರಡನೇ ಹಂತಕ್ಕೆ ಹೋಗುವ. ನಾನು ನಾಜೂಕು ಬರಲಿಲ್ಲ. ಮದುವೆಯಾಗಿ ಸ್ವಲ್ಪ ದಿನ ಕಳೀತಿ. ನೀನೀಗ ಅದನ್ನು ಮುಂದುವರಿಸ್ತೀ ಇಲ್ವಾ? ಮದುವೆ ಆಗ್ಬೇಕಾದ್ರೆ ಮುಂದುವರಿಸಬೇಕು. ಅದಾಗ್ತದೆ ಇದಾಗ್ತದೆ ಅಂತ ಹೇಳಿದ್ರೆ ಅವರ ಮಗ ಇವರ ಮಗ ಹೇಳಿದ್ರೆ
ಹಾ. ಕಾಡಿನಲ್ಲಿ ಗೆಣಸುದಿಲ್ಲ. ಇನ್ನು ಸ್ವಲ್ಪ ಕಡಿಮೆ ಮಾಡ್ಬೇಕು. ಈಗ ಇಲ್ಲಿವರೆಗೆ ಎಂತ ಮದುವೆ ಆಗುದು ಸೋಲಿಸ್ಬೇಕಲ್ಲ. ಇನ್ನು ನಿನ್ನ ಹಿಂದೆ ಮದುವೆ ಆದ ಮೇಲೆ ಕುಣಿತೇನೆ ಮಾರೆ. ಈಗ ನಾನು ಮುಂದಿನಿಂದ ಹಿಂದಿನಿಂದ ಕುಣಿಬೇಕು. ಓ ಈಗ ಒಟ್ಟಿಗೆ ಕುಣಿತಾ ಹೋಗ್ಬೇಕು. ಬರ್ತೆ ಆಯ್ತು ಬಾ. ಬೇಗ ನಮ್ಮ ಮದುವೆ ಮತ್ತೆ ಏನಾಗಿದೆ? ನನ್ನನ್ನು ಅನುಸರಿಸಿಕೊಂಡು ಬರ್ಬೇಕಂತ ಹೇಳಿದ್ದಲ್ಲ ನಾನು. ನಾನು ನೀನು ಕುಣಿದ ಹಾಗೆ ಹಿಂಗೆಲ್ಲ ಬಡಿತಾ ಇದ್ದೆ. ಎಂತ ಕುಣಿದದ್ದು? ನೀನು ನೋಡಿದ ಅಡಿಗೆ ನನಗೆ ಬರ್ತಾ ಇದೆ. ನಿನಗೆ ಹೇಗೆ ಕಂಡದ್ದು? ನನಗೆ ಹಿಂದಿನ ನಿನಗೆ ಎಷ್ಟು ಕಣ್ಣು? ನನಗೆ ಎರಡೇ ಕಣ್ಣು. ಮತ್ತೆ ಹಿಂದೆ ಕಣ್ಣುಂಟಲ್ಲ? ಹಿಂದಿಗೆ ನೋಡಿದ್ದು ಅಂತ ಹೇಳಿ ನೀ ಹಾಗೆಲ್ಲ ಮೋಸ ಮಾಡಿದ್ರೆ ನಿನಗೆ ಮೋಹಿನಿ ಸಿಗುದು. ನಿನಗೆ ಮೋಹಿನಿ ಬೇಕಾ? ಸುಲಭದಲ್ಲಿ ಆಗಿದ್ರೆ ಆಗ್ತದಲ್ಲ. ಎಲ್ಲವೂ ಸುಲಭದಲ್ಲಿ ಆಗ್ಬೇಕು. ಹಾ ಈಶ್ವರನಿಗೆ ಕೊಟ್ಟ ಮಾತಿನಂತೆ ದೃಢನಾದಂತಹ ಭಸ್ಮಾಸುರನ್ನು ವಧಿಸಿ ಆಯಿತು. ಹಾಗಾದ್ರೆ ದೇವತೆಗಳೆಲ್ಲರೂ ಕೂಡ ಸುಮದೃಷ್ಟಿಯನ್ನೇ ಸುರಿಸುತ್ತಾ ಇದ್ದಾರೆ. ನಾನಿನ್ನು ಇಲ್ಲಿ ಇರುವುದಲ್ಲ, ನೇರವಾಗಿ ವೈಕುಂಠದತ್ತ ಸಾಗಿದ್ದೇನೆ. ನೀ ಸುಮ್ಮನೆಲ್ಲ ಆರೋಪ ಮಾಡುದು. ಕಂಬಕ್ಕೆ ಬಟ್ಟೆ ಸುತ್ತಿದ್ರು ಅಪ್ಪಿ ಹಿಡಿಯೋ. ಅಷ್ಟು ಚಂದದ ಹುಡುಗಿಯರ ವೇಷ ಮಾಡೋದು ನೀನು? ನಾನು ಹಾಗಾದ್ರೆ ಚಂದ ಆಗತ್ತೆ ತಪ್ಪ. ನೀ ಮಂಜುನಾಥ ಹೌದೋ ಅಲ್ವೋ? ಹೌದು. ಮಂಜಿನ ಮೇಲೆ ಹೇಗೆ ಕುಣಿತೀಯೋ ಹಾ. ಹಾಗೆಯೇ ಭಕ್ತರ ಸಂಕಷ್ಟವನ್ನು ಮಂಜಿನ ಹಾಗೆ ಕರಗಿ ಹೋಗುವ ಹಾಗೆ ಮಾಡಬೇಕು. ಹಾ. ಹೆಣ್ಣನ್ನು ನೋಡಿ ಜೊಲ್ಲು ಸಿರಿಸುವುದಲ್ಲ. ಅಲ್ಲ. ನೋಡಿದ ಇಡೀ ಭೂಮಿಯ ಒದ್ದೆ ಆಗಿದೆ. ಸಾಮಾನ್ಯ ಹೆಣ್ಣನ್ನು ನೋಡ್ತಿದ್ರೆ ನನ್ನ ಚಂದು ಸುರಿಯುತ್ತಿರ್ಲಿಲ್ಲ. ನಿನ್ನ ಈ ರೂಪವನ್ನು ನೋಡಿ ನನಗೆ ನಿಲ್ಲಿಕ್ಕೆ ಆಗಲಿಲ್ಲ. ಆವಾಗಲೇ ನಿನ್ನನ್ನು ನಾ ಕೈಲಾಸಕ್ಕೆ ಕಳುಹಿಸಬೇಕು. ಸಂಪಿಗೆ ಮರವಾಗಿದ್ದುಕೋ ಅಂತ ಹೇಳಿದ್ದೆ ತಪ್ಪಾಗ ಹೋಯ್ತಲ್ಲ. ನೀನು ಹೇಳ್ಕೊ ಹಿಡ್ಕೋ. ನಿನ್ನ ಹಾಗೆ ಉಂಟು. ನನ್ನ ಹಾಗಿದ್ರೆ ನಾನೆಷ್ಟು ಕಷ್ಟಪಟ್ಟಿದ್ದೇನೆ ಗೊತ್ತಾ? ಹಾ. ನನ್ನ ತೊಡೆ ಸೀಳಿ ಹೊರತೆಗೆದಂತಹ ಮಗು ನಿನಗೆ ಸಲ್ಲಲ್ಪಡಬೇಕು. ಹೋಗು ದೇವೇಂದ್ರ. ಈ ಮಗುವಿಗೆ ಹೆಸರು ಬೇಕೋ ಬೇಡ? ನೀನು ನಾನಲ್ಲ, ನೀನೇ. ಯಾರಿಗೂ ಬೇಸರ ಬೇಡ. ಹಾ. ನಾ ಹರಿ, ನೀ ಹರ. ಹರಿಹರ. ಈ ಮಗು ಸೇರಬೇಕಾದದ್ದು ಯಾರಿಗೆ ಬಲ್ಲೆಯ? ಭೂಲೋಕದಲ್ಲಿ ಉನ್ನತಿಕೆಯನ್ನು ಹೊಂದಿದಂತಹ ಪಂದಳ ರಾಜನಿಗೆ ಮಕ್ಕಳಿಲ್ಲ ಎನ್ನುವಂತಹ ಕೊರಗು ನಮಗೆ ಬಾಧಿಸ್ತಾ ಉಂಟು. ಸಜ್ಜನವಾದಂತಹ ಅವನ ಪಾಲಿಗೆ ದೊರಕಬೇಕು ಅಂತಾದ್ರೆ ಅದಕ್ಕೊಂದು ವ್ಯವಸ್ಥೆ ಮಾಡು. ಅಷ್ಟಾದ್ರೂ ಮಾಡು.